ಅದ್ರ ಜೊತೆ ಏನ್ರಿಪ್ಪ ಅಂತ ನಾನು ಫಾರ್ಮಲ್ಸ್ ರಾತ್ರಿ ಇಸ್ತ್ರಿ ಮಾಡಿ ಮಕ್ಕೊಳ್ಬೇಕಿತ್ತು ಮಾಡಿದ್ದೆ, ಮಕ್ಕೊಳಕ್ಕಾಗಲಿಲ್ಲ. ಕರೆಕ್ಟ್ ಎಷ್ಟಕ್ಕೆ ಮಕ್ಕೊಂಡಿದ್ದೆ? 4ಕ್ಕೆ ಮಕ್ಕೊಂಡಿದ್ದೆ. ಬರೀ ಹೇಳ್ತಿಲ್ವಿ ಹೆದರಿಕೆ ಹತ್ತಿ ಬಿಡ್ತು ಬೇ ಮಮ್ಮಿ. ನಾನು ಚಿಂತಾಗ ಬಿದ್ದುಬಿಟ್ಟೆನಾ. ಇಟ್ಟಿದ್ದೋರಲ್ಲ ಹೆಂಗಾಗ್ಯಾರ, ನಾ ಇನ್ನು ಹಂಗದೇನಂತ. ಉಮೇದ ಬರ್ತಡೇ ಅಂತ್ರಿ ಇವತ್ತು. ಬಾಯ್ ವಿಶ್ ಮಾಡ್ತೀನಿ, ಹ್ಯಾಪಿ ಬರ್ತಡೇ ಪಾರ್ಟಿ. ಬರೀ ಇಂಥದೆಯಾ ನಮ್ಕಿ ಸಣ್ಣವ್ರು ಇದ್ದವ್ರೆಲ್ಲರೂ ಈಗ ದೊಡ್ಡವ್ರು ಕಾಣಕತ್ ಬಿಟ್ರ. ನಾ ಹಂಗದೇನಿ 5-6 ವರ್ಷ ಆತ. ಸೇಮ್ ಟು ಸೇಮ್. ಇದು ಹೆಂಗೈತಿ, ಇದು ಹಂಗೈತಿ, ಇದು ಫರ್ಕ ಇಲ್ಲ. ನಿಮ್ಗೆ ಏನು ತೋರಿಸೇನ್ರಿಪ್ಪ ಅಂತ ಜರ್ಸಿ ರೆಡಿ ಆಗೈತಿ. ಆ್ಯಂಡ್ ಸ್ಯಾಟರ್ಡೆ ಸಂಡೇ ನಮ್ಮ ಮ್ಯಾಚಸ್ ಅದಾವ ಅಂತಂದು ಹೇಳಿದ್ದೆಲ್ಲ, ಆ ಜರ್ಸಿ ಹೆಂಗೈತೆ ಅಂತ ನಿಮ್ಗೆ ಫಸ್ಟ್ ಲುಕ್ ತೋರ್ಸತ್ತೀನಿ, ಎಕ್ಸ್ಕ್ಲೂಸಿವ್. ಈಗ ಜರ್ಸಿ ನಂಬರ್ ಕೇಳಿದ್ದೇನೆ, ಬಟ್ ಮ್ಯಾಕ್ಸಿಮಮ್ ಮಂದಿಗೆ ಗುರ್ತಿಲ್ಲ. ಯಾಕಂದ್ರೆ ಆಲ್ರೆಡಿ ಹೇಳ್ಬಿಟ್ಟಿದ್ದೆ ನಾ ಏನಂತ ಹಾಕ್ಸೋದೇನೆ ಅಂತಂದೆ. ಒಂದು ಹುಡುಗಿ ಸಂಬಂಧ ಆಳತ್ತೀರಿ, ಒಂದು ಹುಡುಗನ ಸಂಬಂಧ ಆಳಕತ್ತೀರಿ, ಮಾನಸಿಕ ಕುಡಿದಿರಿ. ಅಷ್ಟು ತಂದೆ ತಾಯಿ ಪ್ರೀತಿ ಮಾಡಿದ್ರೆ ನಿನ್ನೆ ಮೊನ್ನೆ ಬಂದವ್ರ ಮ್ಯಾಗ ಅಷ್ಟು ಪ್ರೀತಿ ಮಾಡಿ ಅವ್ರಿಗೆ ಏನಾರ ಬಿಟ್ಟು ಹೋದ್ರಂತ ಮಾನಸಿಕ ಕೊಟ್ಟು ಸುಸೈಡ್ ಮಾಡ್ಕೊಂಡೆ. ಯಾಕಂತಂದ್ರೆ ನಾನು ನನ್ನ ಕಾಸು ದೋಸ್ತನ ಕಳ್ಕೊಂಡೆ. ಪ್ಲೇಯಿಂಗ್ 11 ಆಗೋದಿಲ್ಲ ಬಾಯ್ಸ್. ಪ್ಲೇಯಿಂಗ್ 11 ವಿಚಾರ ಮಾಡಿರಿ. 1 ಡೌನ್ ಬರ್ತೇನೆ, ಯಾವಾಗ ಆಡ್ತೇನೆ ಗೊತ್ತಿಲ್ಲ, ಬಟ್ ಮ್ಯಾಚ್ ಅದಾಗದೀನಿ, ಅದೊಂದು ಖುಷಿ. ಸೊ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಅಂತ ಬ್ಲಾಗ್. ನಾನು ನಿಮ್ದು ನೋಡೋ ಪ್ರಜು ನಿನ್ನೆ ಎಪಿಸೋಡ್. ಸೊ ಸೀನ್ ಏನ್ರಿಪ್ಪ ಫ್ಯಾಮಿಲಿ ಅಂತಂದ್ರೆ ಬಡಕ್ನ ಜಳಕಕ್ಕೆ ನೀರು ಹಾಕೈತಿ. ಈಗ ಜಳಕ ಮಾಡೋಕೆ ನಾನು ಅದ್ರ ಜೊತೆ ಏನ್ರಿಪ್ಪ ಅಂತ ನಾನು ಫಾರ್ಮಲ್ಸ್ ರಾತ್ರಿ ಇಸ್ತ್ರಿ ಮಾಡಿ ಮಕ್ಕೊಳ್ಬೇಕಿತ್ತು ಮಾಡಿದ್ದೆ, ಮಕ್ಕೊಳಕ್ಕಾಗಲಿಲ್ಲ. ಕರೆಕ್ಟ್ ಎಷ್ಟಕ್ಕೆ ಮಕ್ಕೊಂಡಿದ್ದೆ? 4ಕ್ಕೆ ಮಕ್ಕೊಂಡಿದ್ದೆ. 9 ಗಂಟೆ ಸುಮಾರು ಏನೋ ಇದ್ದೆ. 1 2 3 4 5 6 ತಾಸು ನಿದ್ದೆ ಆಗೈತೆ ಬರೀ ನಂದು. ಅದ್ರ ಜೊತೆ ಏನ್ರಿಪ್ಪ ಫ್ಯಾಮಿಲಿ ಅಂತ ಟೈಮ್ ಎಷ್ಟು ಆಗೈತಿ? ಅದು 10:49 ಆಗೈತಿ. ಆ್ಯಂಡ್ ನನ್ನ ಜೊತೆ ಒಂದು ಬ್ಯಾಗುನೂ ಯಾಕುಂತೇನೆ ರೀ. ಎದಕ್ರಿಪ್ಪ ಅಂತ ಬ್ಯಾಗ್ ಒಳಗೆ ಚಪ್ಪಲಿಂದ ಸೆನ್ಸ್ ಚಪ್ಪಲ್ ಹಾಕೊಂಡ್ಬಿಡ್ತೇನೆ. ಎಲ್ಲಿ ಶೂಸ್ ಹಾಕೊಂಡು ಹೋಗಿರಿಪ್ಪ. ಚಪ್ಪಲ್, ಪ್ಯಾಂಟ್, ಆಮೇಲೆ ಚಪ್ಪಲ್ ಪ್ಯಾಂಟ್ ಅಂಗಿ ಒಂದು ಇಟ್ಕೊಂಡೀನಿ. ಆಮೇಲೆ ಕೈಗೆ ಎಲ್ಬೋ ಸ್ಲೀವ್ಸ್ ಒಂದು ಇಟ್ಕೊಂಡೀನಿ. ಅದಕ್ಕೆ ಒಂದು ಬಿಸಿಲು ಭಾಳ ಐತಿ, ಪ್ರಾಕ್ಟೀಸ್ ಅನ್ನೋದಾರೆ. ನೋಡ್ಬೇಕಾದ್ರೆ ಏನೇನು ಹಾಕೈತಿ ಏನಿಲ್ಲ ಅಂತ ಹೇಳ್ತಂತ ಸ್ಟೇಟ್ಯೂನ್ ಆಗಿರಿ. ಇನ್ಕೆ ಚಾನಲ್ಗೆ ಹೊಸಬ್ರು ಇದ್ರಿಪ್ಪ ಅಂತ ಲೈಕ್ ಕಮೆಂಟ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಮಾತ್ರ ಮರಿಬೇಡ್ರಿ. ಆ್ಯಂಡ್ ಬರೀ ಫ್ಯಾಮಿಲಿ 1 hour later. ಆ್ಯಂಡ್ ಫ್ಯಾಮಿಲಿ ಏನ್ರಿಪ್ಪ ಅಂತ ಆಲ್ ಸೆಟ್ ಟೈಮ್ ಆಗೈತ್ರಿ 12:17. ನಾನು ಫೈನಲ್ ತೋರಿಸಿ ಬರ್ರಿ. थोड़ी घबरा जा मेरी याद तन्ने आ जा, तू दे दिए आवाज रे मैं आ जाऊंगा, तोड़ूं दुनिया की रीत रह के. ಲೆಟ್ಸ್ ಗೋ. ಹೇಳ್ತಿಲ್ವಿ A few moments later. ಉಮೇದ ಬರ್ತಡೇ ಅಂತ್ರಿ ಇವತ್ತು. ಬಾಯ್ ವಿಶ್ ಮಾಡ್ತೀನಿ, ಹ್ಯಾಪಿ ಬರ್ತಡೇ ಪಾರ್ಟಿ. ಮತ್ತೆ ಪಾರ್ಟಿ ಕೊಡಂಗಿಲ್ಲ ಮನ್ಯಾಗ ಹಾಕ್ತೀನಿ. ಅಯ್ಯೋ ನೀನು ಪಟ್ಪಟಿ ಮಾಡಿ ಅಲ್ಲ, ಹೊಡಿ ಒಂದು ರೌಂಡ್ ಪಟ್ಪಟಿ. ತಡ್ರ ಪಟ್ಪಟಿ ಮಾಡಿ ಅಂತ ತೋರ್ಸೇನೆ. ಅಯ್ಯೋ ಅಲ್ಲಾಡಿಸಿತಪ್ಪ ಹುಡುಗಿಗೆ. ಸಣ್ಣವ್ರಿದ್ದ ಮಾಡ್ತಿದ್ದಲ್ರಿ, ಈಗ ಬೈಕ್ ಬಂದವ. 2 hours later. ಸೊ ಫ್ಯಾಮಿಲಿ ಏನ್ರಿಪ್ಪ ಅಂತ ಭಾಳ ದಿನದ ಹಿಂದೆ ಹೇಳಿದ್ದೆ. ಏನ್ರಿಪ್ಪ ಅಂತ ಒಂದು ಪ್ರಾಡಕ್ಟ್ ತರ್ಸತ್ತೀನಿ. ಅದಕ್ರಿಪ್ಪ ಅಂತ ಈ ಶಕ್ಕಿಗೆ ಹಗಲ ಮುಗಿ ಎಲ್ಲ ಕಡೆ ಕರೆಂಟ್ ತೆಗಾಕುಂತಾರಂತಂದೆ. ಆ್ಯಂಡ್ ಅದು ಯಾವ್ದ್ರಿಪ್ಪ ಪ್ರಾಡಕ್ಟ್ ಅಂತಂದರೆ ಟಂಟಣಾನ್ ಅಕಾರೋದವ್ರದ್ದು ಅಲ್ಫಾ ಡೆಸ್ಕ್ಟಾಪ್ ಫ್ಯಾನ್ ಅಂತಂದೆ. ಆ್ಯಂಡ್ ಇದು ಏನು ಲಿಟ್ರಲಿ ನಿಮಗೆ ಸುಳ್ಳು ಹೇಳತ್ತಿಲ್ಲ, ನಾ ಆಲ್ಮೋಸ್ಟ್ ಇದನ್ನು 3 ರಿಂದ 4 ದಿನ ಆತ ಯೂಸ್ ಮಾಡಕತ್ತೆ. ಆ್ಯಂಡ್ ಇದ್ರ ಫೀಚರ್ಸ್ ಅದಾವಲ್ರಿ, ನೀವು ತಪ್ತೀರಿ, ಟೋಟಲಿ ತಪ್ತೀರಿ. ಇಷ್ಟಾಗಿ ಭಾಳ ಪೋರ್ಟೇಬಲ್ ಐತಿ, ಭಾಳ ಸಣ್ಣದೈತಿ ಫ್ಯಾನ್. ಇದ್ರೊಳಗೆ ಏನೇನು ಬರ್ತೈತ್ರಿಪ್ಪ ಅಂತಂದರೆ ತೋರ್ಸೇನದು ಬರ್ರಿ. ಬಾಕ್ಸ್ ಒಳಗೆ ಏನೇನು ಬರ್ತೈತ್ರಿಪ್ಪ ಅಂತ ಒಂದು ಮ್ಯಾನ್ಯಲ್ ಬರ್ತೈತಿ, ಅದ್ರ ಜೊತೆ ಒಂದು ಸಿಪಿನ್ ಕೇಬಲ್ ಬರ್ತೈತಿ. ಮೇನ್ ಅಟ್ರಾಕ್ಷನ್ ಫ್ಯಾಮಿಲಿ ಏನು ಕ್ಯೂಟ್ ಐತ್ರಿ ಇದು, ಏನು ಕ್ಯೂಟ್ ಐತಿ. ಇದ್ರದ್ದು ಏನೇನು ಫೀಚರ್ಸ್ ಐತಿ ಅಂತಂದು ಹೇಳ್ತೇನೆ ಅಂತ ಬರ್ರಿ. ಭಾಳ ಹ್ಯಾಂಡಿ ಐತಿ. ಆ್ಯಂಡ್ ಇದನ್ನು ಎಲ್ಲೆಲ್ಲಿ ಯೂಸ್ ಮಾಡ್ಬೋದು ಕೂರ್ತೀರಿ ನೀವು? ಬೆಡ್ರೂಮ್, ಲಿವಿಂಗ್ ರೂಮ್, ಇವೊಂದು ನೀವು ಆಫೀಸಿಗೂ ಒಯ್ಬೋದು. ಅಷ್ಟೇ ಹ್ಯಾಂಡಿ ಐತ್ರಿ ಇದು. ಒಂದು ಬ್ಯಾಗ್ನಾಗ ಆರಾಮ್ ಬರ್ತೈತಿ. ಇದು ಆರಾಮ್ ಇಟ್ಕೊಂಡು ಹೋಗ್ಬೋದು, ನೀವು ಆಫೀಸ್ದಾಗ ಯೂಸ್ ಮಾಡ್ಬೋದು. ಅದ್ರ ಜೊತೆ ಏನ್ರಿಪ್ಪ ಅಂತಂದ್ರೆ ನಿಮ್ದು ಸ್ಟಡಿ ರೂಮ್ದಾಗ ಯೂಸ್ ಮಾಡ್ಬೋದು ರೀ. ಇದೈತಲ್ರಿ 120 ಡಿಗ್ರಿ ಸ್ವಿಂಗ್ ಆಕೈತಿ. ಅದ್ರ ಜೊತೆ 90 ಡಿಗ್ರಿ ಮ್ಯಾಗ ಕೆಳಗೆ ಟಿಲ್ಟ್ ಆಕೈತಿ. ನೋಡ್ರಿ 90 ಡಿಗ್ರಿ ಮ್ಯಾಗ ಕೆಳಗೆ ಆಕೈತಿ. ಆ್ಯಂಡ್ ಇದನ್ನು ಆನ್ ಮಾಡ್ತೀನಿ. ಇದ್ರೊಳಗೆ 4 ಮೋಡ್ ಬರ್ತೈತಿ. ಒಂದು ಲೋ ಸ್ಪೀಡ್, ಒಂದು ಮೀಡಿಯಮ್, ಒಂದು ಹೈ, ಇನ್ನೊಂದು ಸ್ಟ್ರಾಂಗ್ ಅಂತಂದು. ಆ್ಯಂಡ್ ಇದೇನು ಮೋಟ್ರ್ ಐತಲ್ರಿ ಇದಕ್ಕೆ ಬ್ರಷ್ಲೆಸ್ ಮೋಟ್ರ್ ಅಂತಾರೆ. ಅದ್ರ ಜೊತೆ ಏನ್ರಿಪ್ಪ ಅಂತ 3 ಇಂಟೆನ್ಸಿಟಿ ಲೈಟ್ಗಳು ಬರ್ತೈತಿ. ಅಕಸ್ಮಾತ್ ನೀವು ರಾತ್ರಿ ಬುಗ್ಗಿ ಕೂದಾತೀರಿ ಅಂತ ನಿಮಗೆ ಪರ್ಫೆಕ್ಟ್ ಐತಿ. ಲಿಟ್ರಲಿ ಇದನ್ನು 3 ದಿನ ಆತ ಯೂಸ್ ಮಾಡಕತ್ತೆ. ಹೆಂಗೆ ಆಗ್ತೈತಿಪ್ಪ ಅಂತ ಫ್ಯಾನು ಹಚ್ಚಿರ್ತೀವಿ. ನಮ್ಮ ಕರೆಂಟ್ ಹೋದಾಗಿ ಯೂಸ್ ಮಾಡ್ತಾನಲ್ಲ, ಥಂಡಿ ಹತ್ತಾಗ ಚಲೋ ಆಗತ್ತೆ. ಯಾಕೆ ಮಕ್ಕಕ್ಕೆ ಹೊಡಿತದ ಗಾಳಿ ಒಂದು ಸ್ವಲ್ಪ ಜಾಸ್ತಿ ಐತಿ. ಇದೇನು ಸಣ್ಣ ಫ್ಯಾನ್ ಐತಲ್ಲ, ಇದು ಟೈಪ್ ಸಿ ಚಾರ್ಜರಿಂದ ಚಾರ್ಜ್ ಆಕೈತಿ. ಅದ್ರ ಜೊತೆ ಏನ್ರಿಪ್ಪ ಅಂತಂದ್ರೆ ಇದು 4000 mAh ಬ್ಯಾಟ್ರಿ ಐತ್ರಿ ಇದ್ರೊಳಗೆ. ಅದ್ರ ಜೊತೆ ಏನ್ರಿಪ್ಪ ಅಂತ ಇದ್ರೊಳಗೆ 4 ಮೋಡ್ ಅದಾವಲ್ರಿ, ಲೋ, ಮೀಡಿಯಮ್, ಹೈ ಮತ್ತು ಸ್ಟ್ರಾಂಗ್. ಲೋ ಇಟ್ ಯೂಸ್ ಮಾಡಿದ್ರಿಪ್ಪ ಅಂತಂದ್ರೆ 11 ತಾಸು ಬ್ಯಾಟ್ರಿ ಬ್ಯಾಕಪ್ ಬರ್ತೈತಿ. ಇನ್ ಕೇಸ್ ಏನ್ರಿಪ್ಪ ನೀವು ಮೀಡಿಯಮ್ ಇಟ್ರಿ ಅಂತಂದ್ರೆ ಅಂದಾಜಂದ್ರೆ ಒಂದು 8 ತಾಸು ಬರ್ತೈತಿ. ಹೈ ಇಟ್ರಿ ಅಂತಂದ್ರೆ 5 ತಾಸು ಬರ್ತೈತಿ. ಸ್ಟ್ರಾಂಗ್ ಇಟ್ರೆ ಬರೀ 3 ತಾಸು ಬರ್ತೈತಿ. ಆಮ್ಯಾಗ ಇದು ಫುಲ್ ಚಾರ್ಜ್ ಆಗಕ್ಕೆ ಅಪ್ರಾಕ್ಸ್ 4.5 ತಾಸು ಬೇಕಾಕೈತಿ.
ಆ್ಯಂಡ್ ಇನ್ ಕೇಸ್ ಇದರೊಳಗೆ ಬ್ಲೇಡ್ ಒಳಗೆ ಏನರ ಹೊಲಸೋದು ಕುಂತ ಏನಿಲ್ಲ, ಜಸ್ಟ್ ಇದು ಗಟ್ಟಿ ಒಂದು ಸ್ವಲ್ಪ ಟೈಟ್ ಹಿಡೀರಿ, ಇದನ್ನು ಜಸ್ಟ್ ಹಿಂಗೆ ಟ್ವಿಸ್ಟ್ ಮಾಡಿ ಹಿಂಗೆ ತೆಗೆದ್ರೆ ಅಂದರೆ ಟಣೋ ಮಸ್ತ್ ಓಪನ್ ಆಗೈತಿ. ಏನಿಲ್ಲ, ಇದನ್ನು ಫ್ಯಾನ್ಗಿನ ಏನೇನು ಐತಲ್ರಿ ಎಲ್ಲ ಕ್ಲೀನ್ ಮಾಡಿ ಇಷ್ಟು ಒತ್ತಿಕ್ಕಿ ಟ್ವಿಸ್ಟ್ ಮಾಡಿಬಿಟ್ರೆ ಮುಗೀತು, ಕಾಮ್ ಖತಮ್. ಆ್ಯಂಡ್ ಭಾಳ ಪೋರ್ಟೇಬಲ್ ಐತ್ರಿ. ಇದ್ರ ಲೈಟ್ ಹೆಂಗೆ ಐತಿ, ಇದ್ರ ಸ್ವಿಂಗ್ ಹೆಂಗೆ ಐತಿ, ಆಮ್ಯಾಗ ಇದ್ರದ್ದು ಎಷ್ಟು ಸ್ಪೀಡದ್ದು ಏನೇನು ಸೌಂಡ್ ಬರ್ತೈತೆ ಎಲ್ಲ ತೋರ್ಸೋಣ ಬರೀ. ಭಾಳ ಮಸ್ತ್ ಐತಿ, ನೀವು ತೊಗೊಳ್ಳಬೇಕಾಗಿ ಅಷ್ಟು ಮಸ್ತ್ ಐತಿ, ಲವ್ ಆಗ್ಬಿಡ್ತೈತೆ ನಿಮಗೆ. ಕೇಸ್ ಎಲ್ಲರೂ ಇದನ್ನು ಹುಕ್ಕನೂ ಹಾಕ್ಬೋದು ಇದನ್ನು. ಅದ್ರ ಜೊತೆ ಏನಪ್ಪ 3 ಟೈಪ್ ಲೈಟ್ ಬರ್ತೈತಿ ಇದ್ರಾಗ, ಫೋಕಸ್ ಇದೆ. ಇನ್ನು ಫಸ್ಟಿನ ಲೈಟ್ ಇದು ಫಸ್ಟ್, ಸೆಕೆಂಡ್ ಇಂಟೆನ್ಸಿಟಿ ಆ್ಯಂಡ್ ದಿಸ್ ಇಸ್ ದ ಥರ್ಡ್. ಬುಕ್ ಗೀಕ್ ಓದಾಕಂತೂ ಭಾಳ ಮಸ್ತ್ ಐತ್ರಿ. ನಿಮಗೂ ತೊಗೊಂಬಂದ್ಬಿಡೋಣ, ಆಮ್ಯಾಗ ನನಗೂ ಮನೆಗೆ ಭಾಳ ಬೇಕಾಗಿತ್ತು. ಆ್ಯಂಡ್ ಈಗ ಲಿಟ್ರಲಿ ನಾ ಅದನ್ನು ಒಂದು ಸಲ ಏನೋ ಚಾರ್ಜ್ ಮಾಡೀನಿ, ಯಾವಾಗ ಟೈಮ್ ಸಿಕ್ಕೈತೆ ನಾವು ಮಾಡೀನಿ. ಬಟ್ ನಾವು ಒಂದೊಂದು ಸಲ ಯೂಸ್ ಮಾಡಕತ್ತಿ 2 ತಾಸು 3 ತಾಸು ಯೂಸ್ ಮಾಡಿದ್ರೆ 4 ಪಾಯಿಂಟ್ ಅದಾವೆ ಬ್ಯಾಟ್ರಿದು, ಒಂದು ಹೋಗಿಲ್ಲ ರೀ ಇನ್ನೂ ಮಟ್ಟ. ಇನ್ನೂ ಯೂಸ್ ಮಾಡತ್ತೀನಿ, ಇನ್ನೂ ಹೋಗಿಲ್ಲ. ಆ್ಯಂಡ್ ನನಗೆ ಹಂಗೆ ಅನ್ಸಾಯ್ತು, ಹಂಗೆ ಗೊತ್ತಿಲ್ಲ ನಂಗೆ. ಆ್ಯಂಡ್ ಇನ್ ಕೇಸ್ ನಿಮ್ಮ ಆಫೀಸಿಗೆ ಸ್ಟಡಿ ಟೇಬಲಿಗೆ ಮನೆಯೊಳಗೆ ಒಂದು ಸಣ್ಣ ಪೋರ್ಟೇಬಲ್ ಯೂಸ್ ಮಾಡ್ಬೇಕಂತ ಮಾಡಿ ಎಲ್ಲ ಇಡ್ರಿ, ಭಾಳ ಕ್ಯೂಟ್, ಗಾಡಿ ಮಸ್ತ್ ಬರ್ತೈತಿ. ಎಲ್ಲಿ ನೋಡ್ತೀರಾ ಎಲೆಕ್ಟ್ರಿಸಿಟಿ ಕಟ್ ಮಾಡತ್ತಾರೆ, ಒಂದೊಂದು ಕಡೆ ಅಂತೂ 2 ದಿನ 3 ದಿನ ಹೊಂಟಾವೆ. ಆ್ಯಂಡ್ ಈಗ ನಿಮ್ಮ ಕಡೆ ಐತ್ರಿಪ್ಪ ಅಂತ ಫ್ಯಾನ್ ಒಂದು ಕಡೆ ಮ್ಯಾಗ ಎಲ್ಲರಿ ಇಟ್ಟು ನೀವು ಮಕ್ಕೊಂಬಿಟ್ರಿ ಅಂದ್ರೆ ಮನೆ ಈ ಕಡೆ ಕೆಳಗೆ ಹಾಸ್ಕೊಂಡ್ರೆ ಅಂತ ಆರಾಮ್ ಎಲ್ಲ ಕಡೆ 120 ಡಿಗ್ರಿ ಸ್ವಿಂಗ್ ಆಕೈತಿ, ನೆಮ್ಮದಿಯಿಂದ ಮಕ್ಕೋಬೋದು. ಭಾಳ ಬೆಸ್ಟ್ ಐತಿ. ಐ ಟೋಟಲಿ ಜೆನ್ಯೂನ್ಲಿ ಯೂಸ್ ಮಾಡಿ ರೆಕಮೆಂಡ್ ಮಾಡ್ತೀನಿ. ಯು ಶುಡ್ ಆಲ್ಸೋ ಪರ್ಚೇಸ್ ಇಸ್. ಡಿಸ್ಕ್ರಿಪ್ಷನ್ದಾಗೂ ಲಿಂಕ್ ಹಾಕಿರ್ತೀನಿ, ಅದ್ರ ಜೊತೆ ಏನ್ರಿಪ್ಪ ಅಂತ ಟ್ಯಾಗ್ನು ಮಾಡಿರ್ತೀನಿ. ಬಡಗ್ನ ಹೋಗ್ರಿ, ಅಮೆಝಾನ್ದಾಗೂ ಸಿಗ್ತೈತಿ, ಎಲ್ಲದಾಗೂ ಸಿಗ್ತೈತೆ ಅಂತ. ಸೊ ಲೇಟ್ ಅದಕ್ಕೆ ಮಾಡ್ತೀರಿ. ಅಗಾರೋದವ್ರದ್ದು ಅಲ್ಫಾ ಡೆಸ್ಕ್ಟಾಪ್ ಫ್ಯಾನ್ ಅಂತಂದು 1 ನಂಬರ್ ಐತಿ, ಡಿಸ್ಕ್ರಿಪ್ಷನ್ದಾಗ ಹಾಕಿರ್ತೀನಿ, ಇನ್ನೊಂದು ಸಲ ಹೇಳ್ತೀನಿ, ಟ್ಯಾಗ್ನು ಮಾಡಿರ್ತೀನಿ. ಸೊ ಲೇಟ್ ಅದಕ್ಕೆ ಮಾಡ್ತೀರಿ. ಬರೀ ಫ್ಯಾಮಿಲಿ ಬ್ಲಾಗ್ ಕಂಟಿನ್ಯೂ ಮಾಡೋಣ ಅಂತ. One hour later. ಹೆದರಿಕೆ ಹತ್ತಿ ಬಿಡ್ತು ಮಮ್ಮಿ, ನನ್ನ ಚಿಂತಾಗ ಬಿದ್ದುಬಿಟ್ಟೆನ. ಇಟ್ಟಿದ್ದೋರಲ್ಲ ಹೆಂಗಾಗ್ಯಾರ, ನಾ ಇನ್ನು ಹಂಗದೇನಂತ ಸರಿ ಹತ್ತತ್ತು. ಆ್ಯಂಡ್ ಏನ್ರಿಪ್ಪ ಅಂತ ನೋಡ್ರಿ ಮಾವಿ, ನಾನು ಈಗ ಒಂದು ದೊಡ್ಡ ಸೀನ್ ಆಗ್ಬಿಟ್ಟೈತ್ರಿಪ್ಪ. ಅದೇನು ಸೀನ್ ಆಗೈತಿ ಅಂತಂದ್ರೆ, ನಾವು ಸಣ್ಣವ್ರಿದ್ದಾಗ ನಮ್ಕಿ ಸಣ್ಣವ್ರಿದ್ದವ್ರೆಲ್ಲರೂ ಈಗ ದೊಡ್ಡವ್ರು ಕಾಣಕತ್ ಬಿಟ್ರೆ, ನಾ ಹಂಗದೇನಿ 5-6 ವರ್ಷ ಆತ, ಸೇಮ್ ಟು ಸೇಮ್. ಇದು ಹೆಂಗೈತಿ, ಇದು ಹಂಗೈತಿ, ಇದು ಫರ್ಕ ಇಲ್ಲ, ಏನೂ ಫರ್ಕ ಇಲ್ಲ. ಮುಖದಾಗ ಆತ, ಬಾಡಿ ಆತ, ನಮ್ದು ಏನು ಚೇಂಜಸ್ ಇಲ್ಲ, ಹಂಗದೆ ನಾವು ದೊಡ್ಡವ್ರು ಕಾಣಂಗಿಲ್ಲ. ನಾವು ಏನೋ ಒಂದು ದೊಡ್ಡದು ಇಂಜಿನಿಯರಿಂಗ್ ಕಲಿಯಾಕತೈತಿ, BCA ಮುಗ್ಯಾಕೆ ಬಂದೈತಿ, ಹಿಂಗೆಲ್ಲ ಏನು ಕಾಣಂಗಿಲ್ಲ ನಾವು. ಇದಂತರೂ ಇದು ಇನ್ನೂ 9ನೇ ತಗೊಂಡಂಗೆ ಕಾಣ್ತೈತಿ ಇದು ಹುಡುಗಿ. ನಮ್ದು ಏನು ಅರ್ಥ ಆಗೋಲ್ತ. ಅದ್ರ ಜೊತೆ ಏನರಪ್ಪ ಅಂತ ನಮ್ಮ ಮನೆ ಬಾಜು 2 ಬೆಕ್ಕಿನ ಮರಿ ಇದ್ದು ಒಂದು ಸಾಕ್ಬೇಕಂತ ಅನ್ನತ್ತಿದ್ದಲ್ಲ. ಅದು ಹೆಂಗಿತ್ರಿ, ಒಂದು ಸಾಕಿದ್ರಿ ಇನ್ನೊಂದು ಸಾಯ್ತಿತ್ತು, ಅಂದ್ರೆ ಹಚ್ಕೊಂಡಾಗ 2 ಒಂದಕ್ಕೊಂದು. ಬಟ್ ಏನಾಗ್ಬಿಟ್ಟೈತ್ರಿಪ್ಪ ಅಂತಂದ್ರೆ, ನಿನ್ನೆ ರಾತ್ರಿ ನಾಯಿ ಅದು ಹಿಡಿದು ಕಡ್ದು ಹರಿದು ತಿಂದ್ಬಿಟ್ಟಾವಂತ. ಆ್ಯಂಡ್ ಇನ್ನೂ ಉಳಿದೈತಿ, ಒಂದನ್ನು ಮುಂಜಾನೆ ನೋಡೇನಿ, ತಂದು ಸಾಕ್ಬೇಕಂತ ಮಾಡೇನಿ. ನೋಡ್ಬೇಕ್ರಿ ಅದೇನಕ್ಕೈತಿ ಗೊತ್ತಿಲ್ಲ, ಎಲ್ಲ ದೇವ್ರಿಚ್ಛೆ. ಮನ್ಸಿಗೆ ಭಾಳ ನೋಡ್ಬಿಡ್ತೀರಪ್ಪ ಫ್ಯಾಮ್ಲಿ. ಎಲ್ಲರೂ ನನಗೆ ಸಣ್ಣವ್ರು ಇದ್ದಾರಲ್ಲ, ಅಣ್ಣಗಳು ಅಂಕಲ್ಗತ್ಲೆ ಕಾಣಕತ್ತಾರ. ಹಂಗದೇನು ಏನು ನನಗೆ ಗೊತ್ತಾಗೋಲ್ತು. ಏನಾರ ಟಿಪ್ಸ್ ಕೊಡ್ಸುತ್ತೆ ಅಂದ್ರೆ ಪ್ಲೀಸ್ ಲೆಟ್ ಮೀ ಇನ್ ದ ಕಮೆಂಟ್ ಸೆಕ್ಷನ್ ಫ್ಯಾಮ್ಲಿ. ಸರಿಲಿಪ್ಪ, ಮತ್ತೆ ಫೋನ್ ಹೇಳ ಸರ್. ಸರಿಲಿಪ್ಪ, ನಾನು ತಲೆ ಹಾಕಿ ಮಾಡಬೇಡ, ನಾನು ಮೊದಲ ನಿದ್ದೆ ಮಾಡಿಲ್ಲ. ಅಲ್ಲೇ ತೊಗೊಂಡ್ರಿ ಏನಿಲ್ಲ ಜಾಗ ಎದ್ದಡಿ ಮಮ್ಮಿ ಎಲ್ಲ ಬೀಳ್ತೈತಿ. ಎಣ್ಣೆ ತಿನ್ನ ನೋಡ್ರಿ ನಮ್ಮ ಮಮ್ಮಿ ಹೊಟ್ಟೆ ಭಾಳ ಹಚ್ಚಿತ್ರಿಪ್ಪ ಫ್ಯಾಮಿಲಿ. ನಾನು ಹಾಗೆ ನಿಮ್ಗೆ ಇನ್ನೊಂದು ತೋರ್ಸೋದು ಮಾಡ್ತೀನಿ. ಅದೇನ್ರಿಪ್ಪ ಅಂತ ನಮ್ದು ಜರ್ಸಿ ಪ್ರಿಂಟ್ ಆಗೈತಿ ಕ್ರಿಕೆಟದ್ದು. ಆ್ಯಂಡ್ ಅದು ಜರ್ಸಿ ಹೆಂಗೈತೆ ಅಂತ ತೋರಿಸಿ ನಿಮ್ಗೆ ರಿವೀಲ್ ಮಾಡ್ತೀನಿ ಜರ್ಸಿ. ಅದ್ರ ಜೊತೆ ಏನರಿಪ್ಪ ಅಂತಂದ್ರೆ ಇನ್ನೂ ಒಂದು ಪ್ರಾಡಕ್ಟು ತೋರ್ಸೋಣ ನಾನು. ಎದಕ್ರಿಪ್ಪ ಅಂತ ಹೇಳಿದ್ದಲ್ಲ ನಿಮ್ಗೆ, ಸೆಕ್ಯೂರ್ ಆಗೈತಿ. ಒಂದು ಪಾರ್ಸಲ್ ಬಂದೈತಿ. ಆ ಪಾರ್ಸಲ್ ಬಂದು ನಮ್ಮ ಶಿರೋನ್ಯಾಗ ಐತಿ. ಅಪ್ಪ ಕೊರಿಯರ್ದವ್ರೆ ಶಿರೋನ್ದಾಗ ಇಟ್ಟೋಗ್ಬಿಟ್ರೆ, ಶಿರೋನ್ ಮ್ಯಾಗ ಇಟ್ಟೋಗ್ಬಿಟ್ಟಿದ್ರೆ, ಯಾಕೆ ನಮ್ಮ ಅಪ್ಪನ ಒಳಗೆ ಬಿಡುವಲ್ಲಾಗಿತ್ತು ಅಂತ. ಅದ್ರ ಸಂಬಂಧ ಶಿರೋನ್ ಮ್ಯಾಗ ಇರ್ತದೆ. ಅದನ್ನು ತೊಗೊಂಬಂದು ಅನ್ಬಾಕ್ಸ್ ಮಾಡೋಕೆ ಮಾಡಿ ನಂಗೆ ಟೈಮ ಸಿಕ್ಕಿಲ್ಲ. ಎಲ್ಲೈತೆ ಡಬ್ಬಿ, ಇಲ್ಲೇ ಡಬ್ಬಿ ಐತಿ. ಆ ಡಬ್ಬಿ ಬಡಕನ ಎಲ್ಕೊಂತ ಅನ್ಬಾಕ್ಸ್ ಮಾಡೋಣ ಅಂತ. ಆ್ಯಂಡ್ ಬರ್ರಿ ಬಡಕನ ಫಸ್ಟಿಗೆ ಜರ್ಸಿ ತೋರಿಸ್ತೀನಿ, ಆಮ್ಯಾಗ ನಿಮ್ಗೆ ಅದನ್ನು ಅನ್ಬಾಕ್ಸ್ ಮಾಡ್ತೇನೆ ಅಂತ. ಮಸ್ತ್ ಐತ್ರಿ ಫ್ಯಾಮ್ಲಿ. ಲಿಟ್ರಲಿ ನಾ ಅದನ್ನು ಯೂಸ್ ಮಾಡಿ ನೋಡೇನಿ, ಅನ್ಬಾಕ್ಸ್ ಮಾಡಿ ಯೂಸ್ ಮಾಡೇನಿ. ಮತ್ತು ಒಳ್ಳೆ ಡಬ್ಬಾಗ ಹಾಕಿ ಮತ್ತು ನಿಮ್ಗೆ ಇನ್ನೊಂದು ತೋರಿಸ್ತೇನೆ. ಭಾಳ ಮಸ್ತ್ ಐತಿ ಲಿಟ್ರಲಿ. ಅದ್ರ ಬ್ಯಾಟ್ರಿ ಬ್ಯಾಕಪ್ಪು ಜಾಸ್ತಿ ಐತಿ ಅನ್ಕೊಂಡಿಕ್ಕಿನ್ನ ಜಾಸ್ತಿ. ತಂಡಿ ಹೊಡಕತ್ ಬಿಡ್ತೈತಿ. ಈಗ ರಾತ್ರಿ ಹಚ್ಚಿ ಮಲಗಿಸ್ತೀನಿ, ತಂಡಿ ಹೊಡಕತ್ ಬಂದ್ ಮಾಡೋದು ಬಿಡ್ತಾ. ಬರ್ರಿ ಫ್ಯಾಮ್ಲಿ ಸ್ಟೇ ಟ್ಯೂನ್ ಆಗಿ. 2000 years later. ಆ್ಯಂಡ್ ಫ್ಯಾಮ್ಲಿ ಏನ್ರಿಪ್ಪ ಸೀನ್ ಅಂತಂದ್ರೆ, ಈಗ ಜಸ್ಟ್ ಎಲ್ಲೋಗಿದ್ದೀರಿಪ್ಪ ಅಂತ ನಮ್ಮ ಅಪ್ಪನ ವಾಕ್ ಕರ್ಕೊಂಡು ಬಂತೆ. ಆ್ಯಂಡ್ ಅದ್ರ ಜೊತೆ ನಿಮ್ಗೆ ಏನು ಹೇಳಿದ್ದೆ ಅಲ್ರಿ, ನಾ ನಿಮ್ಗೆ ಏನು ತೋರಿಸೇನ್ರಿಪ್ಪ ಅಂತ, ಜರ್ಸಿ ರೆಡಿ ಆಗೈತಿ. ಆ್ಯಂಡ್ ಸ್ಯಾಟರ್ಡೆ ಸಂಡೇ ನಮ್ಮ ಮ್ಯಾಚಸ್ ಅದಾವ ಅಂತಂದು ಹೇಳಿದ್ದೆಲ್ಲ. ಆ ಜರ್ಸಿ ಹೆಂಗೈತೆ ಅಂತ ನಿಮ್ಗೆ ಫಸ್ಟ್ ಲುಕ್ ತೋರಿಸ್ತೀನಿ, ಎಕ್ಸ್ಕ್ಲೂಸಿವ್. ಪರಿಚಯದವ್ರು ಒಂದು ಸ್ವಲ್ಪ ಮಂದಿ ನೋಡ್ಯಾರ, ಅದನ್ನು ಬಿಟ್ಟು ನೆಕ್ಸ್ಟ್ ನೀವೇ ನೋಡ್ತೀರಿ. ಯಾಕಂದ್ರೆ ಸ್ನ್ಯಾಪ್ದಾಗ ನಾ ಹಾಕಿದ್ದೇನೆ. ಸ್ನ್ಯಾಪ್ ಒಳಗೆ ನಂದು ಸ್ನ್ಯಾಪ್ ID ಪ್ರಜ್ವಲ್ ಪ್ರಜ್ಜು ಅಂತಂದು ಏನೋ ಇಟ್ಟೆ ನಾನು. ಅದನ್ನ ಇಲ್ಲಾದ್ರೆ ಡಿಸ್ಪ್ಲೇದಾಗ ಹಾಕಿರ್ತೇನೆ ಅಂತ.
ಇನ್ ಕೇಸ್ ಸ್ನ್ಯಾಪ್ದಾಗ ಏನ್ರಿ ನೋಡ್ಬೇಕ್ರಿ ಫಾರ್ ಮೋರ್ ಅರ್ಲಿ ಅಪ್ಡೇಟ್ಸ್ ಯು ಕ್ಯಾನ್ ಚೆಕ್ಔಟ್. ಅದ್ರ ಜೊತೆ ಏನಪ್ಪ ಫ್ಯಾಮಿಲಿ ಅಂತಂದರೆ ಏನೋ ಖುಷಿ ಅನ್ಸತ್ತೈತಿ. ಅದಕ್ಕಿಪ್ಪ ಅಂತಂದ್ರೆ ಎಲ್ಲ ನಮ್ಮ ದೋಸ್ತರ ಲೈಫ್ದಾಗ ಸೆಟ್ಲ್ ಆಗಕತ್ತಾರೆ, ಎಲ್ಲರೂ ಒಂದೆಲ್ಲ ಒಂದೇನೋ ಟ್ರೈ ಮಾಡಕತ್ತಾರೆ. ಆ್ಯಂಡ್ ಅದನ್ನು ನೋಡಿ ಭಾಳ ಖುಷಿ ಅನಿಸ್ತು. ಅದ್ರ ಜೊತೆಗೆ ಏನಪ್ಪ ಫ್ಯಾಮಿಲಿ ಅಂತಂದ್ರೆ ಜರ್ಸಿ ಹೆಂಗೈತೆ ಅಂದ್ರೆ ನಿಮ್ಗೆ ತೋರ್ಸತ್ತೀನಿ. ಹೆಂಗೈತೆ ಅಂದ್ರೆ ಲಿಟಲಿ ಮನ್ಸಿಂದ ಹೇಳ್ಬೇಕು, ಚಲೋ ಐತೆ ಚಂದಿಲ್ಲ ಕುಲ್ಲ ಸೀದಾ ಮಕ್ಕದ ಮುಂದೆ ಹೇಳ್ಬೇಕು. ಹಂಗಿರ್ಬೇಕು ಲೈಫ್ದಾಗ. ತೋರ್ಸೋಣ ಬರ್ರಿ ಹೆಂಗೈತೆ ಅಂತ. ನಿಮಗೆ ಜರ್ಸಿ ನಂಬರ್ ಕೇಳಿದ್ದಾನೆ, ಬಟ್ ಮ್ಯಾಕ್ಸಿಮಮ್ ಮಂದಿಗೆ ಗುರ್ತಿಲ್ಲ, ಯಾಕಂದ್ರೆ ಆಲ್ರೆಡಿ ಹೇಳಿಬಿಟ್ಟಿದ್ದಾನೆ ಏನಂತ ಹಾಕ್ಸೋದೇನೆ ಅಂತಂದು. ಇವಾಗ ಕುಕ್ಕು ಆ್ಯಂಡ್ 3, 2, 1 ಹಂಗೈತ್ರಿ ಫ್ಯಾಮಿಲಿ. ಪಜ್ಜು 03 ಅಂತ ಇದಕ್ಕಿಪ್ಪ ಅಂತಂದ್ರೆ ನನ್ನ ಬರ್ತಡೇ January 3 ಐತಿ. ಅದರ ಸಂಬಂಧ ಮನ್ಸಿಂದ ಹೇಳ್ಬೇಕು ಹೆಂಗೈತೆ ಅಂತ ಕರೆ ಹೇಳ್ಬೇಕು. ಚಂದ ಐತಿ ನಾವು ಪ್ಲೇಯಿಂಗ್ 11 ಆಡೋಗೋದೇನು ಬಾಯ್ಸ್. ಪ್ಲೇಯಿಂಗ್ 11 ವಿಚಾರ ಮಾಡಿರಿ. 1 ಡೌನ್ ಬರ್ತೇನೆ, ಯಾವಾಗ ಆಡ್ತೇನೆ ಗೊತ್ತಿಲ್ಲ, ಬಟ್ ಮ್ಯಾಚ್ ಅದಾಗದೀನಿ, ಅದೊಂದು ಖುಷಿ. ಗೆಲ್ತೇವಿ ಸೋಲ್ತೇವಿ ಸೆಕೆಂಡ್ರಿ. ಅದಕ್ಕಿಪ್ಪ ಅಂತಂದ್ರೆ ಏನೋ ಪಾರ್ಟಿಸಿಪೇಟ್ ಮಾಡತ್ತೈತಿ ಅಂತ ಒಂದು ಖುಷಿ ಬೇರೆ. ಆ್ಯಂಡ್ ನಿಮಗೆ ಹೆಂಗೆ ಅನಿಸ್ತು ಪ್ಲೀಸ್ ಲೆಟ್ ಮೀ ನೋ ಇನ್ ದ ಕಮೆಂಟ್ ಸೆಕ್ಷನ್ ಫ್ಯಾಮಿಲಿ. ಅದ್ರ ಜೊತೆ ಏನ್ರಿಪ್ಪ ಅಂತಂದರೆ ಹಾಕೊಂಡು ತೋರಿಸ್ತೇನೆ ಅಂತ ಹೆಂಗೆ ಕಾಣಕತ್ತೈತಿ ಅಂತ. ಹೆಂಗೆ ಕಾಣಕತ್ತೈತಿ ಎಲ್ರಿ ಒಂದು ಸ್ವಲ್ಪ ಹಿಂದೆ ಇಡ್ತೀನಿ ಕ್ಯಾಮ್ರಾ. ಫಿಟ್ಟಿಂಗ್ ಮಾತ್ರ ಬರೋಬ್ಬರ ಕುಂದೈತಿ. ಹಿಂಗೈತಿ ರೀ ಫ್ರಂಟ್. ಹೆಂಗೈತಿ ನಂಗೆ ಲಿಟ್ರಲಿ ಗೊತ್ತಿಲ್ಲ. ಫಿಟ್ಟಿಂಗ್ ಮಾತ್ರ ಭಾಳ ಡೇಂಜರ್ ಐತಿ, ಬರೋಬ್ಬರ ಕುಂತೈತಿ. ಆ್ಯಂಡ್ ಕೈಗೆ ಅದು ಎಲ್ಬೋ ಸ್ಲೀವ್ಸ್ ಅದು ಬರ್ತಾವೆ, ಅದನ್ನೊಂದು ಹಾಕೊಂಡ್ಬಿಟ್ಟೆ ಅಂದ್ರೆ ಹಿಂದಿಗಿದಾಗ ನಿಮಗೆ ಒಂದೇ ಐತೇನಂತೆ. ಅವ್ರ ಸಂಬಂಧ ಯಾರ ಸಂಬಂಧ ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡ್ರಿ. ಲೈಫ್ದಾಗ ಒಂದು ಸಲ ನಿಮ್ಮ ಮಮ್ಮಿ ಪಪ್ಪನ ಕಾಲು ನೋಡ್ರಿ. ಯಾಕಂತಂದ್ರೆ ನಿಮ್ಮ ಮನ್ಯಾಗ ನಿಮ್ಮ ಮಮ್ಮಿ ಎಷ್ಟು ಸ್ಟ್ರಗಲ್ ಮಾಡತ್ತಾರ, ನಿಮ್ಮ ಪಪ್ಪ ಎಷ್ಟು ಸ್ಟ್ರಗಲ್ ಮಾಡಕ್ಕಂತಾರೆ. ಒಂದು ಸಲ ನಿಮ್ಮ ಪಪ್ಪನ ಕಾಲು ಹಿಮ್ಡ ನೋಡ್ರಿ. ಇದು ನಿಮ್ಮ ಪಪ್ಪನ ಪಾದ ಹಿಂದೆ ನೋಡ್ರಿ. ಅವ್ರು ಎಷ್ಟು ಸ್ಟ್ರಗಲ್ ಮಾಡ್ತಾರೆ, ನಿಮ್ಮ ಸಂಬಂಧ ಎಷ್ಟೆಲ್ಲ ಬಡ್ದಾಡ್ತಾರೆ. ನೀವೇನು ಮಾಡತ್ತೀರಿ? ಮಾನಸಿಕದವ್ರಿಗೆ ಹೇಳತ್ತಾನೆ. ಮಾನಸಿಕದವ್ರಿಗೆ ಒಂದು ಹುಡುಗಿ ಸಂಬಂಧ ಆಳತ್ತೀರಿ, ಒಂದು ಹುಡುಗನ ಸಂಬಂಧ ಆಳಕತ್ತೀರಿ, ಮಾನಸಿಕ ಹೊಡಿದಿರಿ. ಅಷ್ಟು ತಂದೆ ತಾಯಿ ಪ್ರೀತಿ ಮಾಡಿದ್ರೆ ನಿನ್ನೆ ಮೊನ್ನೆ ಬಂದವ್ರ ಮ್ಯಾಗ ಅಷ್ಟು ಪ್ರೀತಿ ಮಾಡಿ ಅವ್ರಿಗೆ ಏನಾರ ಬಿಟ್ಟು ಹೋದ್ರಂತ ಮಾನಸಿಕ ಕೊಟ್ಟು ಸುಸೈಡ್ ಮಾಡ್ಕೊಂಡೆ. ಯಾಕಂತಂದ್ರೆ ನಾನು ನನ್ನ ಕಾಸು ದೋಸ್ತನ ಕಳ್ಕೊಂಡೇನ್ರಿ ಒಂದು ಹುಡುಗಿ ಸಂಬಂಧ. ಕಾಸ ದೋಸ್ತ 18 ವರ್ಷದ ದೋಸ್ತ ಕಳ್ಕೊಂಡೇನಿ. ಎದಕ್ರಿ ಅಂತ ಆ ಒಂದು ಹುಡುಗಿ ಲವ್ ಮಾಡಿದ್ದ, ಭಾಳ ಮಾನಸಿಕ ಹೊಡೆದ. ಅವ್ನ ಜೊತೆ ಯಾವ ರೀತಿ ನನಗೆ ಗೊತ್ತಿಲ್ಲ. ಲಿಟ್ರಲಿ ರಾತ್ರಿ ಯೋಚನೆ ಮಾಡ್ರೆ ನನ್ನ ತಲೆ ಸಟ್ ಅಂತಿದೆ. ಅದ್ರ ಸಂಬಂಧ ಹೇಳ್ತೇನೆ, ಈ ಲವ್ ಗಿವ್ದಾಗ ಏನಿಲ್ಲ. ಇನ್ನೂ ಭಾಳ ರಿಲೇಷನ್ಶಿಪ್ಸ್ ಚಲೋ ನಡೆದವ, ಅಂಥವ್ರು ಚಲೋ ಇರಲಿ, ಬೇಡ ಅನ್ನತ್ತಿಲ್ಲ. ಬಟ್ ನಿಮ್ಗೆ ಗೊತ್ತಾಗತ್ತೈತಿ ಇಬ್ಬರು ಏನು ಫ್ಯೂಚರ್ ಇಲ್ಲ ಅಂತಂದ್ರೆ ಅವ್ರದ್ದು ಲೈಫ್ ಹಾಳು ಮಾಡೋಕೆ ಹೋಗ್ಬೇಡ್ರಿ, ನಿಮ್ಮದು ಲೈಫ್ ನೀವು ಹಾಳು ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ. ಒಂದು ಗುಡ್ ಬೈ ಹೇಳಿ ನೀವು ಟೂರ್ಸ್ ಆಗ್ಬಿಡ್ರಿ ಮಿಷಿನ್. ಯಾಕಂತಂದ್ರೆ ಸುಮ್ಮನೆ ಭಾಳ ರಿಸ್ಕ್ ಆಕೈತೆ ರೀ. ಅದು ಮೆಂಟಲಿ ಭಾಳ ಪ್ರೆಷರ್ ಆಕೈತೆ ಮನುಷ್ಯರಿಗೆ. ಯಾಕಂತ ಆ ಟೈಮ್ನಾಗ ಏನು ಸ್ಟೆಪ್ ತೊಗೊಂತಾರೋ ಅವ್ರಿಗೆ ಗೊತ್ತಿಲ್ಲ. ಬಟ್ ಹೇಳತ್ತೇನಿಲ್ಲ ರೀ, ನಿಮ್ಮ ತಲೆ ಒಳಗೆ ನಿಮ್ಮ ತಂದೆ ತಾಯಿ ಕಾಲು ಒಂದು ಸಲ ನೆನಪು ಬೇಕಾದ್ರೆ ಒಂದು ಫೋಟೋ ಇಟ್ಕೊಂಡ್ಬಿಟ್ರೆ ವಾಲ್ಪೇಪರ್. ಪ್ರತಿದಿನ ಎದ್ದುಕೊಳ್ಳಿ ನಿಮ್ಗೆ ಅದು ನೋಡಿ ಗೊತ್ತಾಗಬೇಕು. ನಾನು ಇವತ್ತು ಏನಾರು ಮಾಡ್ಬೇಕು, ನನ್ನ ಡೇ ಪ್ರೊಡಕ್ಟಿವ್ ಇರ್ಬೇಕಂತಂದು ಅದನ್ನು ಇಟ್ಕೊತೀನಿ ತಲೆ ಒಳಗೆ. ನನ್ನ ಜೊತೆ ನೀವು ಚೇಂಜ್ ಆಗ್ಬೇಕು. ನನಗೆ ಅದು ಒಂದೈತೆ ಅಂತ ಆಸೆ. ಬೇರೆದವ್ರ ಜೊತೆ ಪೂರಾ 1000 ಲೈಕ್ ಕೊಡ್ರಿ, ನಿಮ್ಗೆ ಇದನ್ನು ಕೊಡ್ತೀನಿ ಅಂಥದ್ದು ಕೊಡೋಂಗಿಲ್ಲ. ನನ್ನ ಕಡೆ ಏನು ಜ್ಞಾನ ಐತಿ ನಾನು ನಿಮ್ಗೆ ಕೊಡ್ತೀನಿ. ನಿಮ್ಮ ಕಡೆ ಏನೈತಿ ನೀವು ಕಮೆಂಟ್ ಸೆಕ್ಷನ್ದಾಗ ಹೇಳ್ತೀರಿ. ಲವ್ ಮಾಡಿ ಮಾನಸಿಕ ಆಗಿ ಸುಸೈಡ್ ಮಾಡುವಂಥ ಸ್ಟೆಪ್ ಹೇಳತ್ತನ್ನ ಕಳ್ಕೊಂಡೇನಿ. ಅದಕ್ಕೆ ನಿಮ್ಮ ಮನ್ಯಾಗೂ ನಿಮ್ಮ ನಂಬಿದವ್ರು ಭಾಳ ಮಂದಿ ಇರ್ತಾರೆ. ಪ್ಲೀಸ್ ಅವ್ರು ನಿಮ್ಮನ್ನ ಕಳ್ಕೊಬಾರ್ದು ಅನ್ನೋ ರೀಸನಿಗೆ ಹೇಳ್ತೀನಿ. ಸೈಡ್ ಎಲ್ಲ ಬಿಟ್ಬಿಡ್ರಿ. ಒಬ್ರು ಹೋದ್ರೆ ಇನ್ನೊಬ್ರು ಬರ್ತಾರೆ. ಯಾಕಂದ್ರೆ ಲೈಫ್ದಾಗ ಅದೊಂದು ಹಗಲ ಒಂದು ಒಬ್ಬರು ಪರ್ಸನ್ ನಿಮ್ಮ ಲೈಫ್ದಾಗ ಹೋಗೋದು ಬರೋದು ಮಾಡತ್ತಾರ ಅಂತಂದ್ರೆ ಆ ದೇವ್ರು ನಿಮ್ಗೆ ತೋರಿಸ್ಕೊಡಕತ್ತಾನೆ ಈ ಪರ್ಸನ್ ನಿಮ್ಗೆ ರೈಟ್ ಇಲ್ಲ ಅಂತಂದು. ಅದಕ್ಕೆ ಫಸ್ಟಿಗೆ ನಿಮ್ಮ ತಂದೆ ತಾಯಿ ಕಾಲು ನೋಡ್ರಿ. ಕಾಲು ಹೊಡೆದಿರ್ತೈತಿ, ಅವ್ರು ಎಷ್ಟೆಲ್ಲ ಸ್ಟ್ರಗಲ್ ಮಾಡ್ತಿರ್ತಾರೆ. ನೀವು ಚಲೋ ಅರಿವಿ ಹಾಕ್ಕೊಳ್ಳಿ, ನೀವು ಚಂದನು ಚಪ್ಪಲ್ ಹಾಕೋರಿ, ನೀವು ಚಂದನು ಬೂಟ್ ಹಾಕ್ಲಿ ಅಂತಂದು ಬರ್ತಾರ್ತಾರೆ. ಇನ್ನು ಹೊಸ ಮೊಬೈಲ್ ಕೊಡಿಸ್ಬೇಕಂತ ಬರ್ತಾರ್ತಾರೆ. ಒಂದು ಸಲ ಚೆಕ್ ಮಾಡಿರಿ ನಿಮ್ಮ ಪಪ್ಪನ ಫೋನ್ ಹೆಂಗೈತಿ, ನಿಮ್ಮ ಮಮ್ಮಿ ಫೋನ್ ಹೆಂಗೈತಿ ಅಂತ. ಅದ್ರೊಳಗೆ ಅವ್ರು ಎಂಥ ಸ್ಲೀಪರ್ ಹಾಕೊತಾರೆ, ಅವ್ರು ಎಂಥದ್ದು ಹೊಲಸು ಅರ್ಬಿ ಹಾಕೊಂಡ್ರೆ ನಿಮ್ಗೆ ಚಲೋ ಅರ್ಬಿ ಕೊಡಿಸ್ತಾರೆ. ಸೊ ಕೀಪ್ ಇನ್ ಮೈಂಡ್, ಫೋಕಸ್ ಆನ್ ಯುವರ್ ಸೆಲ್ಫ್ ಫಸ್ಟ್. ಆಮೇಲೆ ಮಮ್ಮಿ ಪಪ್ಪನ ಫಸ್ಟಿಗೆ ಚಂದ ಇಟ್ಕೊಡಕ್ಕೆ ಟ್ರೈ ಮಾಡಿರಿ. ಆಮ್ಯಾಗ ಮಂದಿ ಸಂಬಂಧ ಬಡ್ದಾಡ್ರಿ. ನೀವು ಸುದ್ದಿಲ್ಲ, ನಿಮಗೇನು ಹೆಚ್ಚು ಕಮ್ಮಿ ಆಯ್ತು, ನಾಳೆ ನಿಮಗೇನು ಹೆಚ್ಚು ಕಮ್ಮಿ ಆಯ್ತು, ಕೈಕಾಲು ಮುರಿತು ಹೊತ್ಕೊಂಬಿದ್ರಿ ಏನಾತಂದರೆ ನೀವು ಬೆಡ್ ರಿಡನ್ ಆದ್ರಿ ಅಂತಂದ್ರೆ ನಿಮ್ಮ ಮಮ್ಮಿ ಪಪ್ಪ ನಿಮಗೆ ನೋಡ್ಕೊತಾರೆ. ನೋಡ್ತೀವಿ ಔಟ್ಸೈಡರ್ ಹೊರಗಿನವ್ರು ಯಾರು ಬಂದು ನಿಮ್ಗೆ ಒಂದಿನ ನೋಡ್ತಾರೆ, ಮ್ಯಾಕ್ಸಿಮಮ್ ಹಬ್ಬ ಒಂದು ತಿಂಗಳು ನೋಡ್ತಾರೆ. ಒಂದು ತಿಂಗಳಕ್ಕಿಂತ ಜಾಸ್ತಿ ಯಾರು ನೋಡೋಂಗಿಲ್ಲ. ಆಮೇಲೆ ಏನು ಸತ್ತಿದ್ರೆ ಚಲೋ ಐತಲ್ಪ ಅಂತಾರೆ. ಸೊ ಅದಕ್ಕೆ ಹೇಳ್ತೀನಿ, ಲೈಫ್ದಾಗ ರೊಕ್ಕ ಮಾಡಿರಿ. ರೊಕ್ಕ ಭಾಳ ಇಂಪಾರ್ಟೆಂಟ್. ನಾಳೆ ನೀವು ಯಾರೋ ಬಂದು ಕೇಳಿದ್ರೆ ನಾನು ಲಾಯಲ್ ಅದೇ, ನಾನು ಲಾಯಲ್ ಅದೇನು ರೀ, ನಾ ಹಂಗ್ರಿ ಹಿಂಗ್ರಿ ಅಂತ ನನ್ನ ಮಗನ ಕೊಡೋಂಗಿಲ್ಲ. ರೊಕ್ಕ ಮಾಡಿರಿ. ನಿಮ್ಮ ಮಮ್ಮಿ ಪಪ್ಪ ಚಲೋ ಐತೆ ಇಟ್ಕೊರಿ. ನಿಮ್ಮ ಮಮ್ಮಿ ಪಾಪ ಬೇರೆ ಕಡೆ ಅಡ್ಡಾಡ್ತೀರಿ. ಇದು ಒಂದೇ ತಲೆಗೆ ಗೋಲ್ ಐತಿ, ನನ್ನ ತಲೆಗೆ ಹೋದ ಗೋಲ್ ಇಟ್ಟೀನಿ. ನಿಮ್ಗೊಂದು ಹೇಳತ್ತೀನಿ, ನನ್ನ ಜೊತೆ ನೀವು ಚೇಂಜ್ ಆಗ್ಬೇಕಂತ ನನ್ನ ತಲೆ ಒಳಗೆ ಈ ಮಾನಸಿಕ ಬಟ್ ನಾನು ಮಾನಸಿಕ ಸ್ಟೇಟಸ್ ಇಡ್ತೇನೆ, ಮಾನಸಿಕ ಸ್ಟೋರಿ ಇಡ್ತೇನೆ. ನೋಡಿದ ರೀಸನ್ದಾಗ ನಂಗೆ ಹುಡುಗಿಯದ ಹಂಗೆ ನನಗೆ ಲವ್ ಮ್ಯಾಗ ನಂಬಿಕೆನೇ ಇಲ್ಲ ರೀ. ಫಸ್ಟ್ ಆಫ್ ಆಲ್ ಲವ್ ಮ್ಯಾಗ ನಂಬಿಕೆನೇ ಇಲ್ಲ. ಅಕಸ್ಮಾತ್ ನನ್ನ ನಸೀಬ್ನಾಗ ಸಿಗ್ಬೇಕಂತಿದ್ರೆ ಹೆಂಗಾರು ಸಿಗ್ತೈತಿ. ಆತ್ರಿ ಪ್ರೇಮಾನಂದ ಮಹಾರಾಜ್ ಅವ್ರ ಬಿಲೀವರ್ ಅದ ನಾನು. ಇಷ್ಟೆಲ್ಲ ಸೀನಾರು ಐತ್ರಿ. ಒಟ್ಟು ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬಿಟ್ರಿ. ಏನು ಲೈಫ್ದಾಗ ಪ್ರಾಬ್ಲಮ್ಸ್ ಬರ್ತಾವೆ. ಯಾಕಂದ್ರೆ ಪ್ರಾಬ್ಲಮ್ಸ್ ದೇವ್ರು ಅಂಥವ್ರಿಗೆ ಕೊಡ್ತಾನೆ. ಯಾರು ಹಿಂಗೆ ನೀಗಿಸುವಂಥ ಕೆಪಾಸಿಟಿ ಇರ್ತೈತಿ.
ಈಗ ನಿಗ್ಸಂಗಿಲ್ಲ. ಈಗ ನಮ್ಮ ಕುಕ್ಕಿ ಪ್ರಾಬ್ಲಮ್ ಕೊಟ್ಟರೆ ಏನು ಮಾಡ್ತದೆ ಅದು? ಯಾಕಂದ್ರೆ ಹಂಗೆ ನಿಗಂಗಿಲ್ಲ ಅಂತ ಗುರ್ತೈತಿ, ಅದಕ್ಕೆ ದೇವ್ರು ಅಂತಾರು ಕೊಡೋಂಗಿಲ್ಲ. ಈಗ ನಾವು ನೀಗಿಸ್ತೇವೆ ಅನ್ನೋದು ಗುರ್ತಿರ್ತೈತೆ, ನಿಮಗೂ ಪ್ರಾಬ್ಲಮ್ಸ್ ಇರ್ತೈತೆ, ನನಗೂ ಪ್ರಾಬ್ಲಮ್ ಇರ್ತೈತೆ. ನೀವು ನೀಗಿಸ್ತೀರ ಅಂತ ಗುರ್ತೈತಿ, ಅಂಥವ್ರಿಗೆ ಪ್ರಾಬ್ಲಮ್ ಕೊಡ್ತಾನೆ ದೇವ್ರು. ಅದಕ್ಕೆ ಹೇಳ್ತೇನೆ ನಾನು ನಿಮ್ಗೆ, ಲೈಫ್ದಾಗ ನಿಮ್ಮ ತಲೆ ಚೇಂಜ್ ಮಾಡಿರಿ. ನಿಮಗೆಲ್ಲ ಸೀನ್ ಐತ್ರಿ. ದ್ಯಾಟ್ಸ್ ಆಲ್ ಫಾರ್ ಟುಡೇಸ್ ಬ್ಲಾಗ್ ಫ್ಯಾಮಿಲಿ. ಐ ಹೋಪ್ ನಿಮಗೆ ಇವತ್ತಿನ ಬ್ಲಾಗ್ ಶೇರ್ ತಂದು ಮಾಡೇನ್ರಿ. ಇನ್ ಕೇಸ್ ಸೇರ್ತಂದ್ರೆ ಏನು ಮಾಡೋಕೆ ಹೇಳ್ರಿ, ಲೈಕ್, ಕಮೆಂಟ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಆದ್ರಿ. ಆ್ಯಂಡ್ ಪರಂಪರ ಮುಂದುವರ್ಸೋಣ ಆಚರಿಸಲಿ. ಇದೇ ವರ್ಷ 100K ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಮಾಡೋಣ. ಸಿಗೋದ್ರಿ ಮುಂದಿನ ಬ್ಲಾಗ್ದಾಗ. ಸೊ ದಪ್ಪಾಗಲಿ, ಸ್ಟೆಪ್ ಇಷ್ಟೇ ಸೆಕ್ಸಿ. ಬಾಯ್. ಹಾಗಲ್ಲೇ Thank you for being here. ನಂದು ಧಾರವಾಡ ಹೆಚ್ಚಿಗೆ ಮಾತು ಬ್ಯಾಡ.